ಶಕ್ತಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಪೈಕಿ ಇದು ಕೂಡ ಒಂದು. ಶಕ್ತಿ ಯೋಜನೆಯ ಮೂಲಕ ರಾಜ್ಯದ ಉದ್ದಗಲಕ್ಕೂ ಕೂಡ ಮಹಿಳೆಯರು ಉಚಿತವಾಗಿ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಬಟ್ ಇದೇ ಶಕ್ತಿ ಯೋಜನೆ ದುರ್ಬಳಕೆ ಆಗ್ತಾ ಇದೆಯಂತೆ. ಅದು ಈಗ ಕಂಡಕ್ಟರ್ಗಳಿಗೆ ಹೊಸ ತಲೆನೋವನ್ನು ತಂದಿಟ್ಟಿದೆ. ಹೇಗೆ ದುರ್ಬಳಕೆ ಆಗ್ತಾ ಇದೆ, ಯಾರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ತಪ್ಪದ ಶಕ್ತಿ ಯೋಜನೆಯಲ್ಲಿನ ದುರ್ಬಳಕೆ. ಫೇಕ್ ಆಧಾರ್ ಕಾರ್ಡ್ ಬಳಸಿ ಕೆಲ ಮಹಿಳೆಯರ ಸಂಚಾರ. ನಿರ್ವಾಹಕರಿಗೆ ತಲೆನೋವಾದ ಫೇಕ್ ಆಧಾರ್ ಕಾರ್ಡ್ಗಳು. ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದಿದೆ. ನೌಕರರು ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಹೊರ ರಾಜ್ಯದಿಂದ ಬಂದ ಮಹಿಳೆಯರಿಂದ ಶಕ್ತಿ ಯೋಜನೆ ದುರ್ಬಳಕೆಯಾಗ್ತಿದೆ. ಅದು ಆಧಾರ್ ಕಾರ್ಡ್ ಒಂದು ಕಡೆ ಒಂದು ನಂಬರ್ ಇದ್ರೆ ಇನ್ನೊಂದು ಕಡೆ ಇನ್ನೊಂದು ಆಧಾರ್ ಕಾರ್ಡ್ ನಂಬರ್ ನಮೂದಿಸಿರುವ ಫೇಕ್ ಆಧಾರ್ ಕಾರ್ಡ್ ಬಳಸಿ ಮೋಸದಿಂದ ಸಂಚರಿಸುತ್ತಿದ್ದಾರೆ. ಹುಷಾರ್ ಎಂದು ನೌಕರರೇ ವಿಡಿಯೋ ಮಾಡಿ ನಿರ್ವಾಹಕರಿಗೆ ಎಚ್ಚರಿಕೆಯಿಂದಿರಿ ಅಂತ ಮನವಿ ಮಾಡುವ ವಿಡಿಯೋ ಶೇರ್ ಮಾಡ್ತಿದ್ದಾರೆ. ನಮ್ಮ ನಿರ್ವಾಹಕರು ಟಿಕೆಟ್ ಕೊಡಬೇಕಾದ್ರೆ ಆಧಾರ್ ಕಾರ್ಡ್ ನಂಬರ್ ಸರಿಯಾಗಿ ನೋಡಿ. ಫ್ರಂಟ್ ಒಂದು ನಂಬರ್ ಇದೆ, ಬ್ಯಾಕ್ ಸೈಡ್ ಒಂದು ನಂಬರ್ ಇದೆ. ಕರೆಕ್ಟಾಗಿ ಅಡ್ರೆಸ್ಸು ಫ್ರಂಟು ಬ್ಯಾಕ್ ನಂಬರನ್ನು ನೋಡಿ ಕರೆಕ್ಟಾಗಿ ಕೊಡಬೇಕು ಟಿಕೆಟ್ಗಳನ್ನು. ನಿರ್ವಾಹಕರಿಗೆ ಆಧಾರ್ ಕಾರ್ಡ್ ಸಂಪೂರ್ಣ ಪರಿಶೀಲನೆ ಕಷ್ಟವಾಗ್ತಿದೆ. ಇದಕ್ಕೆ ಕಾರಣ ಒಂದು ಸ್ಟಾಪ್ ಅಲ್ಲಿ 10 ರಿಂದ 15 ಪ್ರಯಾಣಿಕರು ಹತ್ತಿದಾಗ ಕಷ್ಟವಾಗುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳುವಂತಹ ಕೆಲ ಕಿಡಿಗೇಡಿಗಳು ಫೇಕ್ ಆಧಾರ್ ಕಾರ್ಡ್ ಬಳಕೆ ಮಾಡ್ತಾರಂತೆ. ತನಿಖಾಧಿಕಾರಿಗಳು ತನಿಖೆ ಮಾಡಿದಾಗ ಹೊರ ರಾಜ್ಯದ ಮಹಿಳೆಯರು ಅನ್ನೋದು ಹಲವು ಸಂದರ್ಭಗಳಲ್ಲಿ ಗೊತ್ತಾಗ್ತಿದೆಯಂತೆ. ಇಂತಹ ಸನ್ನಿವೇಶದಲ್ಲಿ ನಿರ್ವಾಹಕರು ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಎಂದು ನಿರ್ವಾಹಕರಿಗೆ ಮೆಮೊ ಕೊಟ್ಟು ಕ್ರಮ ಜರುಗಿಸಲಾಗುತ್ತಂತೆ. ಈ ಶಕ್ತಿ ಯೋಜನೆ ವಿಚಾರದಲ್ಲಿ ಹಲವಾರು ಮಹಿಳಾ ಪ್ರಯಾಣಿಕರು ಬಹಳ ಮೋಸ ಮಾಡ್ತಾ ಇದ್ದಾರೆ. ಹೊರ ರಾಜ್ಯದವರು ಇಲ್ಲಿ ಬಂದು ಆಧಾರ್ ಕಾರ್ಡ್ಗಳನ್ನ ಚೇಂಜ್ ಮಾಡಿಕೊಂಡು ಹಿಂದೆ ಒಂದು ನಂಬರು ಮುಂದೆ ಒಂದು ನಂಬರು ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ನಿರ್ವಾಹಕರು ಅದನ್ನ ಪೂರ್ಣವಾಗಿ ತನಿಖೆ ಮಾಡಲು ಕಷ್ಟಕರ ಆಗ್ತಾ ಇದೆ. ಯಾಕೆ ಅಂತಂದ್ರೆ BMTC ನಲ್ಲಿ ಒಂದು ಸ್ಟಾಪ್ನಲ್ಲಿ ಸುಮಾರು 10 ರಿಂದ 15 ಜನ ಹತ್ತುತ್ತಾರೆ. ಟಿಕೆಟ್ ಕೊಡಿ, ಆಧಾರ್ ಕಾರ್ಡ್ ಇದೆ ಅಂತೇಳಿ ತೋರಿಸ್ಬಿಡ್ತಾರೆ. ಆದರೆ ಅದು ಹತ್ರದಿಂದ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅಂತ ಸಮಯದಲ್ಲಿ ತನಿಖಾಧಿಕಾರಿಗಳು ಬಂದು ತನಿಖೆ ಮಾಡಿದಾಗ ಇದು ಹೊರ ರಾಜ್ಯದ ಮಹಿಳೆಯರಿಗೆ ನೀವು ಉಚಿತ ಟಿಕೆಟ್ ಕೊಟ್ಟಿದ್ದೀರಿ, ಸರ್ಕಾರಕ್ಕೆ ಮೋಸ ಮಾಡಿದಿರಿ ಅಂತೇಳಿ ಮೆಮೊ ಕೊಡ್ತಾರೆ. ಇದರಿಂದ ಹಲವಾರು ಜನ ನೌಕರರು ಕೆಲಸ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ದಯಮಾಡಿ ಸರ್ಕಾರ ಕೂಡಲೇ ಅಂತ ಮಹಿಳೆಯರನ್ನ ಕಂಡಿಡಿದು ಅಂತವ್ರಿಗೆ ಶಿಕ್ಷೆ ಆದ್ರೆ ಇಲ್ಲಿ ನಿರ್ವಾಹಕರಿಗೆ ಶಿಕ್ಷೆ ಆಗೋದು ಕಮ್ಮಿ ಆಗುತ್ತೆ. ಸಾರಿಗೆ ಇಲಾಖೆ ಈ ರೀತಿ ಫೇಕ್ ಆಧಾರ್ ಕಾರ್ಡ್ ಬಳಕೆ ಮಾಡುವ ಮಹಿಳೆಯರ ವಿರುದ್ಧ ಕ್ರಮ ಜರುಗಿಸಿ ನೌಕರರ ವಿರುದ್ಧ ಕ್ರಮ ಜರುಗಿಸುವುದನ್ನು ತಡೆಯಬೇಕಿದೆ ಅನ್ನೋದು ನೌಕರರ ಮನವಿ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.